ನೋಡಿ, ಇದು ಗಂಗರಸರ ರಾಜಧಾನಿ ಮಾನ್ಯಪುರ. ನೋಡಿ, ಒಂದು ಕಾಲದಲ್ಲಿ ಗಂಗರ ರಾಜಧಾನಿ ಇದು. ನೋಡಿ, ಮಣ್ಣೆಯಲ್ಲಿರುವಂಥ ಮಣ್ಣಮ್ಮ ದೇವಿ. ಇದ್ರ ಪ್ರಕಾರ ಗಂಗರಸ ಕಾಲಕ್ಕಿಂತ ಇನ್ನೂ ಮುಂಚೆ ಸಿಗುತ್ತೆ. ಈ ಅಮ್ಮ 7 ಜನ ಅಕ್ಕ ತಂಗಿದಿರು. 7 ಜನ ಅಕ್ಕ ತಂಗಿದಿರಲ್ಲೇ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಇದು ಅಮ್ಮ ಮೂಲ. ಇದು ಬಂದು ನಿಮ್ಗೆ 7 ಜನ ಅಕ್ಕ ತಂಗಿದಿರಲ್ಲಿ ಅದು ಬಂದು ಅಣ್ಣಮಾದೇವಿ, ಬೆಂಗಳೂರು ಅಣ್ಣಮಾದೇವಿ. ಅಲ್ಲೊಂದ್ ಕಡೆ ಹೋಗಿ ನೆಲೆ ನಿಂತ್ಕೊಂಡಿದ್ದಾರೆ. ಏಕನಾಥೇಶ್ವರಿ ಬಂದು ನಿಮ್ಗೆ ಚಿತ್ರದುರ್ಗ ಕೋಟೆಲಿದೆ. ಇದು ಮಾದಾಪುರದಮ್ಮ ಅಂತ. ಮಾದಾಪುರದಮ್ಮ ಬಂದು ಗುಬ್ಬಿ ಹತ್ರ ನಿಮ್ಗೆ ಮಾದಾಪುರ ಇದು ಬಂದು ನಿಮ್ಗೆ ಮಣ್ಣಮ್ಮ ಅಂತ. ಸಾಕ್ಷಿಯಲ್ಲಿ ಶಿರಾತ್ರ ಇದೆ, ಅಲ್ಲೇ ನಿಂತ್ಕೊಂಡಿದೆ. ಅದು ಕುಕ್ಲಮ್ಮ ಮತ್ತೆ ಕುಂಟಮ್ಮ ಅಂತ ಹೇಳ್ತೀವಿ. ಅದಿದೆ ನಿಮ್ ಕೆರೆ ಮೇಲೆ ಹೋಗ್ತಾ ಅಲ್ಲೂ ಸಿಗುತ್ತೆ, ಮತ್ತೆ ಹುಟ್ಟಿದ ಜಾಗದಲ್ಲೂ ಇದೆ. ಅದು ಬಂದು ಲಾಸ್ಟ್ ಬಂದು ನಿಮ್ಗೆ ಬಂದು ಕಡಿಮೆ ಮಾರಮ್ಮ ಅಂತ ಹೇಳ್ತೀವಿ. ಕಡಿಮೆ ಮಾರಮ್ಮ ಬಂದು ನಾವು ಇದಕ್ಕೆ ಸೊ ಇದು ಅಮ್ಮನ ಇದು 7 ಜನ ಅಕ್ಕ ತಂಗಿಯರ ಮೂಲಕ ಅಮ್ಮ ಹೇಗೆ ಹುಟ್ಟಲು ಏನು ಅಂತ ಹೇಳೋದಕ್ಕೆ ನೋಡಿ, ಅದು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇದು ಬಂದು ಅಮ್ಮ ಹುಟ್ಟಿದ್ದು ಬಂಡೆಲಿ 7 ಭಾಗ ಆಗಿ ಒಡಮೂಡಿರೋದು. ಆ ಜಾಗ ನಿಮ್ಗೆ ಇಲ್ಲೇ ಸಿಗುತ್ತೆ, ತೋರಿಸ್ತೀನಿ. ಇದು ಹುಟ್ಟಿರೋದು. ಇದು 7 ಜನ ಅಕ್ಕ ತಂಗಿಯರು ಹುಟ್ಟಿ ಹೇಗೆ ಕರ್ಕೊಂಡ್ಬಂದ್ರೋದಕ್ಕೆ ಕಳಸ, ಡೋಲು, ವಾದ್ಯ, ತಂಬೂರಿ ಇದನ್ನ ಇಟ್ಕೊಂಡು ಹೆಜ್ಜೆಗೊಂದು ಎತ್ತಿನ ಬಂಡಿಲಿ ಹೆಜ್ಜೆಗೊಂದು ಮರಿ, ಹೆಜ್ಜೆಗೊಂದು ನೀರ್ಗಾಯಿ ಹೊಡ್ಕೊಂಡು ಕರ್ಕೊಂಡ್ಬಂದಿರೋದು. ಅದು ಬಂದು ಕೋಣ ನಾವು ಬಲಿ ಕೊಡ್ತೀವಿ. ಅದು ಏಕೆ ಅಂತ ಹೇಳ್ಬಿಟ್ಟು ಅಮ್ಮ ಒಂದ್ಸಲ ಏನ್ ಮಾಡ್ಬೇಕಾದ್ರೆ ಕಳ್ಳರುಗಳು ಕಳ್ತನ ಮಾಡ್ಕೊಂಡು ಇರಲಿ ಹೋಗ್ತಾ ಇರ್ಬೇಕಾದ್ರೆ ಅಮ್ಮ ಹಿಂದೆ ಬಂದಾಗ ಅವರು ಬಂದು ಕೋಣದಲ್ಲಿ ಸೇರ್ಕೋತಾರೆ. ಅವರು 3 ಜನ ರಾಕ್ಷಸರು, ಕಳ್ಳರು ರಾಕ್ಷಸರು. ಆ ಇದ್ರಲ್ಲಿ ಸೇರ್ಕೋತಾರೆ. ಇದನ್ನ ಸೇರ್ಕೊಂಡಾಗ ಅಮ್ಮ ಬಂದು ಅದನ್ನ ಹಿಡಿದು ದೂತನ್ನ ಕಳಿಸಿ ಹಿಡಿದು ಅದನ್ನ ಬಲಿ ತಗೋಕ್ಕೋಸ್ಕರ ಕೋಣ ಬಲಿ ಅಮ್ಮಂದು. ಸೊ ಇಷ್ಟೆಲ್ಲ ಇದ್ರು ಅಮ್ಮಂಗೆ ನಮ್ಗೆ ಇಲ್ಲಿ ಅಮ್ಮ ತುಂಬಾ ಶಕ್ತಿ ಇರುತ್ತೆ. ಅಮ್ಮ ಶಕ್ತಿ ಅಂದ್ರೆ ಯಾರು ಇದು ಅಂದ್ರೆ ಆ ಶಕ್ತಿ ಇದನ್ನ ನರಬಲಿ ತಗೊಂತಾ ಇರ್ತಾರೆ. ಇದನ್ನ ತಡೆಯಕ್ಕಾಗದಲೆ ಅವರ ತಂದೆಯಾದ ಶಿವ ಅವರು ಮೂಲಕ ಕಳಿಸ್ತಾರೆ. ಅವ್ರ ಗುರುಗಳು ಚನ್ನಬಸಪ್ಪ ಅಂತ. ಆ ಚನ್ನಬಸಪ್ಪ ಅವರ ಕೈಯಿಂದ ಲಿಂಗಧಾರಣೆ ಮಾಡಿಸ್ತಾರೆ. ಲಿಂಗಧಾರಣೆ ಹೇಗೆ ಮಾಡಿಸ್ತಾರೆ ಅಂದ್ರೆ ಅಮ್ಮನ ಶಕ್ತಿನ ಸ್ವಲ್ಪ ತಕ್ಕ ಮಟ್ಟಿಗೆ ಕಡಿಮೆ ಮಾಡೋದಕ್ಕೋಸ್ಕರ ಲಿಂಗಧಾರಣೆ ಮಾಡ್ತಾರೆ. ಸೊ ಇದು ಬಂದು ರತ್ನಾಪುರಿ ಪಟ್ಟಣ ಅಂತ ಹೇಳ್ತೀವಿ ನಾವು ಇದನ್ನ. ಅಮ್ಮ ಹುಟ್ಟಿದ ಇದು ಕೋಟೆ, ಸುತ್ತ ಕೊಟ್ಟು ರತ್ನಾಪುರಿ ಕೋಟೆಗೆ ಅಮ್ಮ ಹೇಗ್ ಬಂದು ಅಂದ್ರೆ ಕೊರವಂಜಿ ರೂಪದಲ್ಲಿ ಬಂದ್ರು. ಅದು ಅಮ್ಮನ ಬಂಟ ಪಾತ್ರರಾಜ ಅಂತ ಹೇಳಿ ಆ ಪಾತ್ರರಾಜ ಅವರು ಆ ಹಾವನ್ನ ಚಾಟಿ ಮಾಡ್ಕೋತಾರೆ. ಆ ಹಾವನ್ನ ಚಾಟಿ ಮಾಡ್ಕೊಂಡು ರತ್ನಾಪುರಿ ಪಟ್ಟಣಕ್ಕೆ ಬರೋದು. ಅದು ಇದು ಬಂದು ಪಾತ್ರರಾಜ ಸ್ವಾಮಿ ಅಂತ ಅಮ್ಮನ ತಮ್ಮ ಬಂಟ. ಇದಕ್ಕೆ ನಾವು ರಾಶಿ ಸೇವೆ ಅಂತ ಮಾಡ್ತೀವಿ. ಇದಕ್ಕೋಸ್ಕರ ಇದು ಬಂದು ಅಮ್ಮ ಶಿವ ಮತ್ತೆ ಪಾರ್ವತಿಯವರು ಅಮ್ಮನ ಭೂಲೋಕ ಕಳಿಸ್ತಾರೆ. ಇಲ್ಲಿ ರಾಕ್ಷಸರು ಇದು ತುಂಬಾ ಹೆಚ್ಚಾಗ್ಬಿಟ್ಟಿದೆ. ಅದನ್ನ ಸಂಹಾರ ಮಾಡ್ಬಿಟ್ಟು ಕಡೆಗಳಲ್ಲಿ ಗಿಡದ ಕೆಳಗಡೆ ನೀವು ಇದಕ್ಕೆ ನೀವು ಹೊಗೆ ಹಾಕಿದ್ರೆ ಅದು ಕೈಲಾಸಕ್ಕೆ ಬರುತ್ತೆ. ಆ ಕೈಲಾಸಕ್ಕೆ ಹೊಗೆ ಬಂದಾಗ ನಾನು ಭೂಲೋಕದಲ್ಲಿ ಬಂದು ನೋಡ್ತೀನಿ ಅಂತ ಅಮ್ಮ ಹೇಳ್ತಾರೆ. ಸೊ ಇದರಲ್ಲಿ ಅಮ್ಮ ಬಂದು ಕಣಗೆಲೆ ಗಿಡದಲ್ಲಿ ಹಾಕಿ ರಾಕ್ಷಸ ಸಂಹಾರ ಮಾಡಿರೋದ್ರಿಂದ ಶಿವ ಪಾರ್ವತಿ ಮಧ್ಯೆ ಬಂದು ನೋಡ್ತಾ ಇರುತ್ತೆ. ಸೊ ಇದು ಅಷ್ಟೇ ರತ್ನಾಪುರಿ ಕೋಟೆಯಲ್ಲಿ ನರಬಲಿ ತಗೊಂಡಿರೋ ಇದು ಅಮ್ಮ ಹುಟ್ಟಿದ್ದು. ಇದರಲ್ಲಿ ಬಂದು ಮೇಜರ್ ಆಗಿ ಅಮ್ಮ ಹುಟ್ಟಿದ ಸ್ಟೋರಿ. ಅಮ್ಮ ಹುಟ್ಟಿದ ಹೇಗೆ ಅಂದ್ರೆ ಮಾಯಾದ ಏನಾಗಿ ಏನು ಅಂದ್ರೆ ನಮ್ಮ ತಲೆಯಲ್ಲಿ ಇರುತ್ತಲ್ಲ ಆ ಏನಾಗಿ ಪಾರ್ವತಿ ಅಮ್ಮನವರು ಶಿವನ ತಲೆ ಬಾಚ್ಬೇಕಾದ್ರೆ ಆ ತಲೆ ಇದರಲ್ಲಿ ಒಂದು ಏನ್ ಕಾಣಿಸುತ್ತೆ ಚಿನ್ನದ ಮಾಯಾವಿ ಏನು ಇದ್ರಲ್ಲಿ ಅದನ್ನ ಇದು ಮಾಡಿದಾಗ ಆ ಏನಾಗಿ ಅಮ್ಮ ಇದರಲ್ಲಿ ಹುಟ್ಟಕ್ಕೆ ಕಾರಣ ಆಗುತ್ತೆ. ಸೊ ಇದು ಅಮ್ಮನ ಇತಿಹಾಸ. ಇದು ಸುಮಾರು ನಿಮಗೆ ಗೊತ್ತಿರಂಗೆ ಎಷ್ಟು ವರ್ಷ ಇತಿಹಾಸ ಇದೆ ಸರ್? ಇತಿಹಾಸ ಅಂದ್ರೆ 1000 ವರ್ಷದ ಮೇಲ್ಗಡೆ ಇದೆ. ನಮಗೆ ಇದ್ರ ಪ್ರಕಾರ ನಮಗೆ ಗೊತ್ತಿರೋ ಪ್ರಕಾರ ದ್ವಾಪರ ಯುಗ ಕಾಲದ್ದು ಅಂತ ಹೇಳ್ತಾರೆ. ಗಂಗರ ರಾಜಧಾನಿ ಅಂತಾನು ತುಂಬಾ ಹೆಸರುವಾಸಿಕೆ ಇದೆ. ಅದೆಲ್ಲ ನೋಡಿದ್ರು ಇದು ಒಂದು ಪುಷ್ಟಿ ಕೊಡ್ತಾರ ಅದಕ್ಕೆಲ್ಲ. ಯಾಕಂದ್ರೆ ತುಂಬಾ ಅದ್ಭುತವಾದಂತ ನಗರ ಇದು ಆ ಕಾಲದಲ್ಲಿ ಗಂಗರ ರಾಜಧಾನಿ.
ಇದಕ್ಕೆ ಮುಂಚೆ ಹೆಸರು ಬಂದು ರತ್ನಾಪುರಿ ಪಟ್ಟಣ ಅಂತ. ರತ್ನಾಪುರಿ ಹಳೆ ಹೆಸರು ಅಮ್ಮ ಇದ್ದಿದ್ದು ಕೋಟೆ ಇದಕ್ಕೆ ರತ್ನಾಪುರಿ ಪಟ್ಟಣ. ಗಂಗಸರು ಯಾವಾಗ ಆಳ್ವಿಕೆ ಸ್ಟಾರ್ಟ್ ಮಾಡಿದ್ರು ಅವಾಗಿನ ಅವ್ರ ರಾಜಧಾನಿ ಆದ್ಮೇಲೆ ಗಂಗಸರ ರಾಜಧಾನಿ ಅಂತ ಕರಿತೀವಿ. ಈ ಹಳೆ ಹೆಸರು ರತ್ನಾಪುರಿ ಪಟ್ಟಣ. ರತ್ನಾಪುರಿ ಪಟ್ಟಣ ಆಗಿ ಗಂಗಸರ ರಾಜಧಾನಿ ಆಯ್ತು. ಅಮ್ಮ ಇಲ್ಲಿ ಮೇಲೆ ಊರಿಗೆ ಮಂಡೆ ಅಂತ ಹೆಸರು ಬಂದು ಅಮ್ಮನ ಹೆಸರನ್ನೇ ಮಂಡೆ ಅಂತ ಮಣ್ಣಮ್ಮ ದೇವಿ ಹೆಸರನ್ನೇ ಮಂಡೆ ಅಂತ ಈಗ ಕರೀತಾರೆ. ಇದರಲ್ಲಿ ಈ ಊರಿಗೆ ಆ ಹೆಸರು ಬಂದಿದೆ. ಓಕೆ ಸರ್, ತುಂಬ ಧನ್ಯವಾದಗಳು, ಒಳ್ಳೆ ಮಾಹಿತಿ ಕೊಟ್ರೆ. ಇನ್ನೊಂದೇನಂದ್ರೆ ಈ ಊರೇ ಒಂದು ವಿಶೇಷ ಬಿಡ್ರಿ. ನೀವ್ ಹೇಳಿರೋ ಕಥೆ ಕೇಳಿದಾಗ ಇನ್ನೂ ಅದಕ್ಕಿಂತ ತುಂಬಾ ಪುರಾತನವಾದ ಇತಿಹಾಸ ಇದೆ ಬಿಡ್ರಿ ಇದಕ್ಕೆ. ಜಾತ್ರೆನೂ ಬಂದು ಇಲ್ಲಿ ನಮ್ಮ ಸುತ್ತ ನೆಲಮಂಗಲ ತಾಲೂಕಲ್ಲಿ ನಡೆಯುವಷ್ಟು ಜಾತ್ರೆ ಎಲ್ಲಿ ಜೋರ ಅದ್ದೂರಿಯಾಗಿ ಯಾವ ಇದರಲ್ಲೂ ನಡೆಯಲ್ಲ. ಅಮ್ಮನ ಉತ್ಸವ ಇರುತ್ತೆ, ಅಮ್ಮನ ಇರುತ್ತೆ. ಅಮ್ಮಂಗೆ ಇದು ಉಪಾರ ಅಂತ ಮಾಡ್ತೀವಿ. ಉಪಾರ ಅಂದ್ರೆ ಅಮ್ಮಂಗೆ ಮೊಸನ್ನಸ್ ಇದೆ ಅದಿರುತ್ತೆ. ಎರಡನೇ ದಿನ ಬಂದು ರಾಶಿ ಬಲಿ ಅಂತ ಮಾಡ್ತೀವಿ, ಅದು ಎರಡನೇ ದಿನ ಜಾತ್ರೆ ವಿಶೇಷ. ಮೂರನೇ ದಿನ ಆರತಿ ಇರುತ್ತೆ. ಆರತಿ ಮತ್ತೆ ಕೊಂಡೋತ್ಸವ ಇರುತ್ತೆ. ನೆಕ್ಸ್ಟ್ ಇರುತ್ತೆ ಆರತಿ ಕೊಂಡೋತ್ಸವ, ಅದು ಮೂರನೇ ದಿನ ಜಾತ್ರೆ ವಿಶೇಷ. ನಾಲ್ಕನೇ ದಿನ ಬಾಡಿಟ್ಟು ಅಂತ ಹೇಳ್ತೀವಿ. ಅಂದ್ರೆ ಊರಿನ ಇದಕ್ಕೆ ಎಲ್ಲರಿಗೂ ಒಂದು ಜಾತ್ರೆ ಇದು ಮಾಡಿರೋ ಖುಷಿಗೆ ಅವ್ರ ಮನೇಲಿ ಏನ್ ಬೇಕಾದ್ರೂ ಮಾಡ್ಕೊತಾರೆ. ನೆಕ್ಸ್ಟ್ನೇ ದಿನ ಬಂದು ತೇರು ಬಂದಿದ್ದು ಅದು ತುಂಬಾ ಇದ್ರ ಸುತ್ತ ಇಲ್ಲಿ ನಡೆಯೋ ಹಾಗೆ ಇಲ್ಲಿ ಸೇರುವಷ್ಟು ಜನ ಸುತ್ತಮುತ್ತ ನೆಲಮಂಗಲ ಟೋಟಲ್ ಎಷ್ಟು ದಿನ ಜಾತ್ರೆ ನಡೆಯುತ್ತೆ ಸರ್? ಒಟ್ಟು ಇಲ್ಲಿ 7 ದಿನ ಜಾತ್ರೆ. 7 ದಿನ. ತೇರು ಆಗೋದು ಲಾಸ್ಟ್ ದಿನ ಶನಿವಾರ, ಅದಾದ್ಮೇಲೆ ಲಾಸ್ಟ್ನೇ ದಿನ ಇರುತ್ತೆ. ಭಾನುವಾರ ಒಂದು ದಿನ ಇರುತ್ತೆ. ಅವತ್ತು ನಮ್ ಇದರಲ್ಲಿ ಕಳ್ಳಪೊಲೀಸ್ ಆಟ ಅಂತೆಲ್ಲ ಆಡ್ತೀವಿ, ಸುಲೇಶ್ವರಿ ಅಂತ ಮಾಡ್ತೀವಿ. ಅದು ಯಾವ ಪರ್ಟಿಕ್ಯುಲರ್ ಯಾವ ದಿನ ಮಾಡ್ತಿರೋದು ಜಾತ್ರೆ? ಅಲ್ಲ, ಪ್ರತಿ ವರ್ಷ ಇಂಥ ದಿನನೇ ಅಂತ ಯುಗಾದಿಯಾಗಿ ಕರೆಕ್ಟ್ ಆಗಿ 15 ದಿನಕ್ಕೆ ಜಾತ್ರೆ ಸ್ಟಾರ್ಟ್. ಜಾತ್ರೆ ಓಕೆ. ಯುಗಾದಿ ಆದ 15 ದಿನಕ್ಕೆ ಪ್ರತಿ ವರ್ಷ ಅದೇ ಟೈಮ್ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಅದೇ ತರ ನಡ್ಕೊಂಡು ಹೋಗಿದೆ. 7 ದಿನ ಜಾತ್ರೆ ಇದೆ. ಇದು ಇಲ್ಲಿನ ಇತಿಹಾಸ, ಇಲ್ಲಿನ ವಿಶೇಷ. ಓಕೆ, ಥ್ಯಾಂಕ್ ಯು, ಧನ್ಯವಾದ. ನೆಲಮಂಗಲ ತಾಲೂಕು ತ್ಯಾಮಗೊಂಡ್ಲು ಹೋಗ್ಲಿ ಮಂಡ್ಯ ಗ್ರಾಮ ಅಂತ ಗ್ರಾಮ ಪಂಚಾಯತ್ ಮಂಡ್ಯ ಪೋಸ್ಟ್ ಇದ್ದೇನೆ. ಸೊ ಇದು ಬರ್ತಾ ಈ ಕಡೆಯಿಂದ ಬಂದ್ರೆ ನಿಮ್ಗೆ ದಾವಸ್ಪೇಟೆಯಿಂದ ಬಂದು ಬೆಂಗಳೂರಿಂದ ಬರೋರು ದಾವಸ್ಪೇಟೆಗೆ ಬಂದು ದಾವಸ್ಪೇಟೆಯಿಂದ ದೊಡ್ಡಬಳ್ಳಾಪುರ ಹೈವೇ ತಗೊಂಡ್ರೆ ಅಲ್ಲಿಂದ ಬಂದು ಕರೆಕ್ಟ್ ಆಗಿ 7 ಕಿಲೋಮೀಟರ್ ಆಗುತ್ತೆ. ಮುದ್ಲಿಂಗನಹಳ್ಳಿ ಅಂತ ಬರುತ್ತೆ. ಮುದ್ಲಿಂಗನಹಳ್ಳಿ ರೈಲ್ವೆ ಗೇಟ್ ಹತ್ರ ನಿಮ್ಗೆ ಸ್ವಲ್ಪ ಲೆಫ್ಟ್ ಕೆರೆ ಏರಿ ಮೇಲೆ ಬಂದ್ರೆ ನಿಮ್ಗೆ ಅಮ್ಮನ ದೇವಸ್ಥಾನ ಸಿಗುತ್ತೆ. ಈ ಕಡೆ ತುಮಕೂರಿಂದ ಬರೋರಿಗೆ ಅವರು ಅಷ್ಟೇ, ತುಮಕೂರಿಂದ ಬರೋರು ದಾವಸ್ಪೇಟೆಗೆ ಬಂದು ದಾವಸ್ಪೇಟೆಯಿಂದ ದೊಡ್ಡಬಳ್ಳಾಪುರ ಇಲ್ಲಿಗೆ ಬರ್ಬೋದು. ಸುತ್ತಮುತ್ತ ಬರ್ತಾರೆ. ಇಲ್ಲಿಗೆ ಭಕ್ತಾದಿಗಳು ತುಂಬಾ ಕಡೆಯಿಂದ ಇದ್ದಾರೆ. ತುಂಬಾ ಹೆಸರುವಾಸಿಗೆ ಕೇಳಿದ್ ನಾವು. ಬೆಂಗಳೂರು, ಮೈಸೂರು, ತಮಿಳುನಾಡು, ಆಂಧ್ರ, ಗೋವಾ ಇಂದನೂ ಬರ್ತಾರೆ. ಎಲ್ಲಾ ಇಂದ್ರನೂ ಬರ್ತಾರೆ. ಆಮೇಲೆ ಪ್ರತಿ ಅಮಾವಾಸ್ಯೆಲ್ಲೂ ಅಷ್ಟೇ. ಇಲ್ಲಿ ಪ್ರತಿ ಅಮಾವಾಸ್ಯೆಗೆ ತಡೆ ಹೊಡೆಯೋದು. ಇಲ್ಲಿಗೆ ಇನ್ನು ಪರ್ಟಿಕ್ಯುಲರ್ ಆಗಿ ಇನ್ನೊಂದು ಹೇಳ್ತೀನಿ, ಇಲ್ಲಿ ಯಾವುದೇ ದುಡ್ಡಿನ ಇದಿಲ್ಲ, ಎಲ್ಲ ಫ್ರೀ. ತಡೆ ಹೊಡಿಯೋದಿರುತ್ತೆ. ತಡೆ ಹೊಡಿಯೋಕ್ ಮುಂಚೆ ಅವ್ರದ್ದು ಏನೇ ಪ್ರಾಬ್ಲಮ್ ಇದ್ರು ಅಮ್ಮನ ಹತ್ರ ಹೂ ಪ್ರಸಾದ ಕೇಳಿಸ್ತೀವಿ ಫಸ್ಟ್, ಅದು ಮೇನು. ಅಮ್ಮ ಹೂ ಪ್ರಸಾದ ಕೊಟ್ಟು ಇಲ್ಲ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ ಮೇಲೆನೆ ತಡೆ ಹೊಡಿಯೋದು. ಬಾಕಿ ಕೆಲಸಗಳು ಏನೇನಿದೆಯೋ ಅದನ್ನೆಲ್ಲ ಮಾಡ್ತೀವಿ. ಏನೇ ಪ್ರಾಬ್ಲಮ್ ಇದ್ರು 3 ತಿಂಗಳು ಒಳಗೆ ಕ್ಲಿಯರ್ ಆಗುತ್ತೆ. ಪ್ರತಿ ಅಮಾವಾಸ್ಯೆಗೂ ಅದು ಇದ್ದೇ ಇರುತ್ತೆ. ಮತ್ತೆ ಇಲ್ಲಿ ಇನ್ನು ಗಂಗಾರ್ಕದ ದೇವಸ್ಥಾನಗಳು ಇದೆಯಲ್ಲ, ಅದು ಮುಂದೆ ಯಾವ್ದು ಸರ್? ಅದು ಸರ್ ಗಂಗಾಸರದಿಂದ ಇಲ್ಲೇ ನಿಮ್ಗೆ ಹೋಗ್ತಾ ಇಲ್ಲಿ ಬಂದು ಸಿಗುತ್ತೆ ಕಪಿಲೇಶ್ವರ ದೇವಸ್ಥಾನ. ಕಪಿಲೇಶ್ವರ ಮತ್ತೆ ಇನ್ನೊಂದು ಯಾವುದು? ಇನ್ನೊಂದು ಬಂದು ಸೋಮೇಶ್ವರ ದೇವಸ್ಥಾನ. ಎರಡು ಆಲ್ರೆಡಿ ಸ್ವಲ್ಪ ಶಿಥಿಲಾವಸ್ಥೆ ಆಗ್ಬಿಟ್ಟಿದೆ ಅಲ್ಲ? ಸೋಮೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದೀವಿ. ಮಾಡಿದಾರಾ? ನಾವುಗಳೆಲ್ಲ ಸೇರ್ಕೊಂಡು ಒಳ್ಳೇದು ಬಿಡಿ. ಅವರೆಲ್ಲ ಸೇರ್ಕೊಂಡು ಕಪಿಲೇಶ್ವರ ಮತ್ತೆ ಸೋಮೇಶ್ವರ ಎರಡು ಇದೆ ಅಲ್ವಾ? ಸೋಮೇಶ್ವರ ದೇವಸ್ಥಾನ ತುಂಬಾ ಇದಾಗಿದೆ, ಜೀರ್ಣೋದ್ಧಾರ ಮಾಡಿದೀವಿ. ಇನ್ನೊಂದು ಬಂದು ಅದರಲ್ಲಿ ಸುಳೆಗುಡಿ ಅಂತ ಬರುತ್ತೆ. ಕಪಿಲೇಶ್ವರ ದೇವಸ್ಥಾನ ಅಪೋಸಿಟ್ ಅಲ್ಲೇ ಬರುತ್ತೆ. ಅದು ಎಲ್ಲ ಹೋಗ್ಬಿಟ್ಟಿದೆ, ಲಾಸ್ಟ್ ಸಿಗಲ್ಲ. ಇನ್ನು ಊರು ಒಳಗಡೆ ಹೋದ್ರೆ ನಿಮ್ಗೆ ಒಂದು ಇದ್ರದ್ದು ಇದೆ, ಜೈನ ಬಸೀದಿ ಅಂತ. ಹೌದಾ? ತುಂಬಾ ಇದು ದೊಡ್ಡದು. ಅದು ಅಷ್ಟೇ ಶಿಥಿಲಾವಸ್ಥೆಯಲ್ಲಿದೆ. ನೋಡಿದ್ರು ನಿಮ್ಗೆ ಏನ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಈಗಿನ ಪರಿಸ್ಥಿತಿ. ಓಕೆ, ಧನ್ಯವಾದ ಸರ್, ತುಂಬಾ ಮಾಹಿತಿ ಕೊಟ್ರಿ, ಖುಷಿ ಆಯ್ತು. ತಮ್ಮ ಹೆಸರು ಏನ್ರಿ ಸರ್? ಅರುಣ್ ಅಂತ ಸರ್. ಅರುಣ್ ಅಂತ. ಓಕೆ, ಅರ್ಚಕರು? ಹೌದು ಸರ್. ಹಾಂ ಸರ್, ಸರಿ ಸರ್, ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಗರ್ಭಗುಡಿ ಸರ್, ಇದು ಈ ತರ ಆಡ್ತಿದ್ದೀರಾ, ಫುಲ್ ಇದೆಲ್ಲ ಹಳೆ ಕಲ್ಲು. ರೆಗ್ಯುಲರ್ ಬಂದಿದ್ದೀವಿ ದೇವಸ್ಥಾನ ಬಂದು ಬೆಳಗ್ಗೆ ಒಂದು 10 ಗಂಟೆಗೆ ಇರುತ್ತೆ. 10 ಗಂಟೆಗೆ ಅಂದ್ರೆ ಪಬ್ಲಿಕ್ ಇದಕ್ಕೆ ನಾವು ಅಲಂಕಾರ ಇದಕ್ಕೆಲ್ಲ ಬೆಳಗ್ಗೆ ನಾವು 7 ಗಂಟೆಗೆ ಓಪನ್ ಮಾಡ್ತೀವಿ. ಪಬ್ಲಿಕ್ ಸಿಗೋದು 10 ಗಂಟೆಗೆ. 10 ಗಂಟೆಯಿಂದ ಸಾಯಂಕಾಲ 7-8 ಗಂಟೆವರೆಗೂ ಓಪನ್ ಇರುತ್ತೆ. ರೆಗ್ಯುಲರ್ ಓಪನ್ ಇರುತ್ತೆ ಪ್ರತಿದಿನ. ಪ್ರತಿದಿನ ಇರುತ್ತೆ. ಅಪ್ಪಿ ಏನಾದ್ರು ಮೆರವಣಿಗೆ ಅಲ್ಲೆಲ್ಲ ಆಚೆಗೆ ಹೋಗಿದ್ರೆ ಒಂದು 2 ನಿಮಿಷ ಇದ್ರೆ ಇಲ್ಲ ಪಕ್ಕದಲ್ಲೇ ನಾಡಿದ್ರೆ ಕರೆದ್ರು ಅಲ್ಲೇ ಬರ್ತೀವಿ. ಸರಿ ಸರಿ ಸರ್, ಓಕೆ. ಪಾತಪ್ಪ. ಹಾಂ ಸರ್. ಇದಕ್ಕೇನೆ ಮರಿ ಎಲ್ಲ ಇದು ಮಾಡಿ ಕೋಳಿ ಎಲ್ಲ ಒಪ್ಸೋದು. ಹಾಂ ಸರ್. ಮಾಡ್ತೀವಿ ಅಮಾವಾಸ್ಯೆ ಟೈಮು, ಪೌರ್ಣಮಿ ಟೈಮಲ್ಲಿ. ಹಾಂ ಸರ್. ಈ ಸ್ವಾಮಿಗೆ ಬಲಿ ಸೇವೆ ಮಾಡ್ತೀವಿ. ಸಂಜೆ ಟೈಮು ಒಂದು ಕೋಳಿ ಆದ್ರೂ ಕುಯ್ದ್ಬಿಟ್ಟು ನಾವು ಇವನಿಗೆ ಶಾಂತಿ ಮಾಡಬೇಕು. ಓಕೆ ಓಕೆ. ಇವಾಗ ಅಮ್ಮನ ಬಂಟ ಅಂತ ಇನ್ನೇ. ಹಾಂ ಸರ್. ಪಾತಪ್ಪ. ಓಕೆ ಓಕೆ. ಹಾಂ ಸರ್. ಊರು ಕಾಯೋಕೆ, ರಕ್ಷಣೆ ಮಾಡೋಕ್ಕೆ ಇವನ ಮುಖಾಂತರನೇ ಹೋಗೋದು. ಹಾಂ ಸರ್.
ಗಣೇಶನ ದೇವಸ್ಥಾನ. ಗಣಪತಿಗೆ ನಮೋ ನಮಃ. ನಮ್ಮ ಗಣಪತಿಗೆ ಇಲ್ಲೇ ಬಂಡೆ ಅನ್ಸುತ್ತೆ, ಇಲ್ಲಿ ಕೆಳಗಡೆ ಬಂಡೆ. ಬಂಡೆಯಿಂದ ಮುಂದುವರಿಸಿರೋ ನೋಡೋಣ ಏನಿರ್ಬೋದು. ಯಾರೋ ಪಾಪ ಭಕ್ತಾದಿಗಳು ಕಬ್ಬು ಇದನ್ನು ಹಾಕ್ಸೋರು. ಮತ್ತು ಇದಿರಲಿಲ್ಲ ಈ ಥರ, ಹಂಗೆ ನಡ್ಕೊಂಡು ಹೋಗ್ಬೇಕು. ಹೀಗೆ ಮಾಡ್ಸವ್ರೆ. ಈಗ ಮಾಡ್ತಾರೆ ನೋಡಿ, ಇದು ಮಣ್ಣಮ್ಮ ದೇವಿ ಉದ್ಭವ ಆದಂಥ ಜಾಗ. ಅವರು ಅಕ್ಕ ತಂಗಿಯರು 7 ಜನ ಹುಟ್ಟಿದಂಥ ಜಾಗ. ಮಣ್ಣಮ್ಮ ಮತ್ತು ಅವರ ಅಕ್ಕ ತಂಗಿಯರು ಹುಟ್ಟಿದಂಥ ಜಾಗ ಅಂತ ಇದು. 7 ಜನ ಮುಂದೆ ನೋಡ್ತಾ ಇದ್ದೀವಲ್ಲ. ನೋಡಿ, ಇದೇ ಜಾಗದಲ್ಲಿ ಮಣ್ಣಮ್ಮ ದೇವಿ ಮತ್ತು ಅವರ ಅಕ್ಕ ತಂಗಿಯರು ಹುಟ್ಟಿದಂಥ ಜಾಗ ಇದು. ಗುಹೆ ಥರ ಇತ್ತು, ನೋಡೋಣ ಬನ್ನಿ. ನೋಡಿ, ಇದು ಮಣ್ಣಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಆ ದೇವರು ಇಲ್ಲೇ ಉದ್ಭವ ಆಗಿದ್ದಂತೆ. ಮತ್ತು ಅವರ ಅಕ್ಕ ತಂಗಿಯರು ಟೋಟಲ್ 7 ಜನ ಇಲ್ಲೇ ಉದ್ಭವ ಆಗಿ ಮುಂದೆ ಹೋಗಿರೋದಂತೆ.